ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಅಪ್ಪ ಬರ್ತಾ ಇದಾರೆ ಊರಿಂದ. ದೀಪಾವಳಿಗೆ ಬಂದಿದ್ದೆ ಲಾಸ್ಟ್, ಆಮೇಲೆ ಬಂದೇ ಇಲ್ಲ. ಸೊ ತುಂಬಾ ದಿನ ಆದ್ಮೇಲೆ ಬರ್ತಾ ಇದ್ದಾರೆ. ಅದೇ ದೊಡ್ಡ ಖುಷಿ ನನಗೂ, ಮಕ್ಕಳಿಗೂ ಎಕ್ಸೈಟ್ಮೆಂಟು. ಅಪ್ಪ ಬರ್ತಾ ಇದ್ದಾರೆ, ಆನ್ ದಿ ವೇ ಇದ್ದಾರೆ. ಸೊ ಅವ್ರು ಬರ್ತಿದ್ರಿಂದ ಅವ್ರಿಗೆ ಇಷ್ಟ ಆಗಿರೋಂಥ ಅಡುಗೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಅದನ್ನ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟು ಕಾಫಿ ಮಾಡೋಣ. ಹಸ್ಬೆಂಡ್ ಬಂದಿದ್ದಾರೆ ಆಫೀಸಿಂದ, ಈವ್ನಿಂಗ್ ಟೈಮ್ ಅಲ್ವಾ. ಸೊ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಅಡುಗೆ ಶುರು ಮಾಡೋಣ. ಅಪ್ಪನ ಫೇವ್ರೆಟ್ ಅಡುಗೆ ಅಂದರೆ ಸೊಪ್ಪು. ಸೊಪ್ಪಲ್ಲಿ ಏನು ಮಾಡಿದ್ರು ಅಪ್ಪನಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ನಾನ್ ವೆಜ್ ಆಗಲಿ ಬೇರೆದಾಗಲಿ ಏನು ಇಷ್ಟಪಡಲ್ಲ. ಸೊ ಹಾಗಾಗಿ ಇವತ್ತು ಹಳ್ಳಿ ಸ್ಟೈಲಲ್ಲಿ ಮಾಡೋಂಥ ಒಂದು ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಫಸ್ಟು ನೀರು ಇಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಲಿ. ಸೊಪ್ಪು ಆಲ್ರೆಡಿ ನಾನು ತಂದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕಿರಿಕಿಲೆ ಸೊಪ್ಪು, ಬೆಳಗ್ಗೆ ಸೊಪ್ಪು ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ, ಬಟ್ ನನಗೆ ಸಿಗಲಿಲ್ಲ. ಇದೇ ಸಿಕ್ಕಿದ್ದು. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕೋಣ. ನೈಟ್ ಟೈಮ್ ಒಂದೇ ಟೈಮ್ ಅಲ್ವಾ ಅಂತ ಸ್ವಲ್ಪ ಕಮ್ಮಿನೇ ಸೊಪ್ಪು ತಗೊಂಡಿದ್ದೀನಿ. ಮಿಕ್ಕಿದ್ರೂ ವೇಸ್ಟ್ ಆಗುತ್ತೆ, ನಾಳೆ ತಿನ್ನೋಕ್ಕಾಗಲ್ಲ. ಹಾಗೆ ಸಾಕಾಗುತ್ತೆ ಎಷ್ಟು. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಹೆಸರು ಕಾಳು ಮತ್ತು ತೊಗರಿಬೇಳೆ ಎರಡನ್ನೂ ಕ್ಲೀನ್ ಮಾಡಿ 2-3 ಸಲ ತೊಳೆದಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊತೀನಿ. ಕಾಳು ಇಷ್ಟೊಂದು ಏನಕ್ಕೆ ಅಷ್ಟು ಸೊಪ್ಪಿಗೆ ಅಂತ ಅಂದರೆ, ಅದು ಬಸ್ಸಾರಿಗೆ ಇದು ರುಬ್ಬಕ್ಕೆ ಜಾಸ್ತಿ ಹಾಕಿದ್ರೆ ಸಾರು ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಸೇರಿಸ್ತೀನಿ. ಆಮೇಲೆ ಮಕ್ಕಳಿಗೂ ಇಷ್ಟ ಕಾಳು ಸೊಪ್ಪು ಜೊತೆ ತಿನ್ನೋದಕ್ಕೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ನಾನು ಸೇರಿಸ್ಕೊತೀನಿ. ಕಾಳು ಇಷ್ಟು ಬೆಂದಿದೆ, ಒಂದು 70% ಬೆಂದಿದೆ. ಇವಾಗ ನಾನು ಸೊಪ್ಪನ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಸೇರಿಸೋಣ. ಇದು ಬೇಯ್ತಾ ಇರಲಿ. ಇವಾಗ ಒಂದು ಚಿಕ್ಕ ಸೈಜು ತಂದಿದ್ದೀನಿ. ಹಾಗೆ ಒಂದು ಚಿಕ್ಕ ಬೆಳ್ಳುಳ್ಳಿ ಗೆಡ್ಡೆ ತಂದಿದ್ದೀನಿ. ಇದನ್ನು ಸುಕ್ಕೋಬೇಕು.
ಈ ರೆಸಿಪಿಗೆ ಇದೇ ಮೇಯ್ನು, ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಆದರೆ ಒಲೆಯಲ್ಲಿ ಕೆಂಡದಲ್ಲಿ ಸುಟ್ಬಿಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಸ್ಟವ್ ಮೇಲೆ ಈ ಥರ ಸುಟ್ಬಿಟ್ಟು ಮಾಡ್ತೀನಿ. ಇದಕ್ಕೆ ಸುಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬಸ್ಸಾರು ಅಂತ ಕರೀತಾರೆ. ಇದು ಅಪ್ಪಗೆ ತುಂಬ ಫೇವ್ರೆಟ್ಟು. ಸೊಪ್ಪು ಆಲ್ಮೋಸ್ಟ್ ಬೆಂದಿದೆ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಇನ್ನೊಂದು 5 ಮಿನಿಟ್ಸಲ್ಲಿ ಫುಲ್ಲು ರೆಡಿ ಆಗುತ್ತೆ. ಈರುಳ್ಳಿ ಇವಾಗ ಚೆನ್ನಾಗಿ ಸುಟ್ಟಿದೆ, ಅದನ್ನು ತೆಗಿತೀನಿ. ತೆಗೆದುಬಿಟ್ಟು ನೆಕ್ಸ್ಟು ಬೆಳ್ಳುಳ್ಳಿ ಗೆಡ್ಡೆನ ಸುಡ್ಕೋತೀನಿ. ಒಂದು ಕಡೆ ರೈಸು ಇಟ್ಟಿದ್ದೀನಿ, ಸೊ ಬೇಗ ಆಗುತ್ತೆ ಅಂತ. ಬೆಳ್ಳುಳ್ಳಿ ಸುಟ್ಕೊಂಡ್ಮೇಲೆ ನಾನು ಖಾರಕ್ಕೆ ಒಣಮೆಣ್ಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿಗಿಂತ ಇದಕ್ಕೆ ಒಣಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹುರ್ಕೊಂಡು ಎತ್ತಿಟ್ಕೊಂಡು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಸುಲ್ಕೋತಾ ಇದ್ದೀನಿ. ಫುಲ್ ತಣ್ಣಗಾಗ್ಬಿಟ್ರೆ ಅದು ಸ್ವಲ್ಪ ಸಿಪ್ಪೆ ತೆಗೆಯೋದು ಕಷ್ಟ ಆಗುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಸುಲಿದಿಟ್ಕೋಬೇಕು. ಸೊ ನೋಡಿ, ನಾನು ಹಸಿ ಬೆಳ್ಳುಳ್ಳಿ ಒಂದು ಕಡೆ ಸುಲಿದಿಟ್ಕೊಂಡಿದ್ದೀನಿ. ಈಗ ಸುಟ್ಟಿರೋಂಥ ಬೆಳ್ಳುಳ್ಳಿನ ಸುಲಿದು ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಈರುಳ್ಳಿನೂ ಅಷ್ಟೇ, ಅದು ಸುಟ್ಟಿರುತ್ತಲ್ಲ ಅದನ್ನು ಸಿಪ್ಪೆ ಎಲ್ಲ ನೀಟಾಗಿ ತೆಗಿಬೇಕು. ತೆಗೆದ್ಬಿಟ್ಟು ಅದು ಮೇಲೆ ಮತ್ತು ಕೆಳಗಿರೋದನ್ನು ಕಟ್ ಮಾಡಿಬಿಟ್ಟು ಒಂದ್ಸಲ ತೊಳೆದ್ಬಿಟ್ಟು ಇಟ್ಕೋಬೇಕು. ಈಗ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ನಾನು ಈ ರೀತಿ ಹೋಲ್ಸಿರೋಂಥ ಪಾತ್ರೆಗೆ ಹಾಕೋತೀನಿ. ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದು ನೀರು ಕೆಳಗೆ ಹೋಗುತ್ತೆ ಮತ್ತು ಸೊಪ್ಪು ಕಾಳು ಇದರಲ್ಲಿರುತ್ತೆ. ಸೊ ಇದನ್ನು ಒಂದು ಕಡೆ ಇಟ್ಬಿಟ್ಟು ಈಗ ನಾನು ರುಬ್ಬೋದಕ್ಕೆ ತಗೋತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ. ಸೊ ಸುಟ್ಟಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈ 4 ಈಕ್ವಲ್ ಆಗಿರಬೇಕು. ಸೊ ಆ ಕ್ವಾಂಟಿಟಿಲಿ ತಗೋತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಒಣಮೆಣ್ಸಿನ್ಕಾಯಿ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಮೆಣಸು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿನ ತೊಳೆದು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹುಣಸೆಹಣ್ಣನ್ನು ತೊಳೆದು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪ ಬೆಂದಿರೋಂಥ ಕಾಳನ್ನು ಸೇರಿಸ್ಬೇಕು. ಸ್ಟಾರ್ಟಿಂಗೇ ಹೇಳಿದ್ದೆ, ಸೊ ರುಬ್ಬೋದಕ್ಕೆ ಸೇರಿಸಿದ್ರೆ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಅಂತ. ಇವಾಗ ನಾನು ಸ್ವಲ್ಪ ಕಾಳೆಲ್ಲ ತಗೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪು ಹಾಕೋದೇನು ಬೇಡ, ಸ್ವಲ್ಪ ಕಾಳು ಜಾಸ್ತಿ ಇರೋವಂಥದ್ದನ್ನು ಹಾಕ್ಕೋಬೇಕಷ್ಟೇ. ಸೊ ಇದನ್ನು ರುಬ್ಬೋದಕ್ಕೆ ಬೇರೆ ನೀರು ಹಾಕೋದು ಬೇಡ. ಆ ಸೊಪ್ಪನ್ನ ಏನು ನಾವು ಬಸ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕು. ರುಬ್ಬಿದ ಮೇಲಂತೂ ಸ್ಮೆಲ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮನೆಯೆಲ್ಲ ಘಮ್ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಇದು ರುಬ್ಬಿದ ಮೇಲೆ ನೀರನ್ನು ತಣ್ಣಗಾಗಲಿ ಅಂತ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿದೆ. ಸೊ ತಣ್ಣಗಾಗಿದೆ. ಈ ರುಬ್ಬಿರೋ ಮಸಾಲೆನ ಇವಾಗ ನಾನು ಆ ನೀರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ನಾವು ಸ್ವಲ್ಪ ಗಟ್ಟಿನೇ ಮೀಡಿಯಮ್ ಆಗಿ, ಹಾಗಾಗಿ ಇದು ಕರೆಕ್ಟಾಗಿ ಸಾಕಾಗುತ್ತೆ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಬಿಸಿ ಹಾಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಲ್ಲೇ ಹಾಗೆ ಜಜ್ಜಿಟ್ಕೋತಾ ಇದ್ದೀನಿ. ಸೊ ಬನ್ನಿ ಈಗ ಒಗ್ಗರಣೆ ಕೊಡೋಣ. ಬಸ್ಸಾರಿಗೆ ಒಂದು ಬೇರೆ ಪಾತ್ರೆಯಲ್ಲಿ ಸೊಪ್ಪು ಬೇಯಿಸಿರೋ ಪಾತ್ರೆ ಮೇಲೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಅಥವಾ ನೀವು ಮೊದಲೇ ಒಗ್ಗರಣೆ ಕೊಟ್ಟಿರೋ ಇದನ್ನು ಸೇರಿಸ್ಬೋದು. ಸೊ ನಾನು ಈ ಥರನೇ ಮಾಡೋದು. ಫಸ್ಟ್ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಒಗ್ಗರಣೆ ಸೇರಿಸಿ ಕುದಿಸ್ಬಿಡ್ತೀನಿ, ಅಲ್ಲಿ ರೆಡಿ ಆಗುತ್ತೆ. ಸೊ ಅದೇ ಪಾತ್ರೆಗೆ ಮತ್ತೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಸೊಪ್ಪು ಒಗ್ಗರಣೆ ಮಾಡೋದಕ್ಕೆ ಬೆಳ್ಳುಳ್ಳಿ ಸೇರಿಸಿದ್ರೆ ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಆ ಪಲ್ಯನ ಇನ್ನೊಂದು ಲೆವೆಲಿಗೆ ತೊಗೊಂಡೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಬೆಳ್ಳುಳ್ಳಿ
ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾನು ಸೊಪ್ಪು ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಹೀಗೇನೂ ಮಾಡ್ಬೋದು, ಆದರೆ ಒಬ್ಬೊಬ್ಬರು ಕಾಯಿ ತುರಿನೂ ಸೇರಿಸ್ತಾರೆ. ಈ ಥರ ಸುಟ್ಟಿ ಮಾಡಿರೋ ಬಸ್ಸಾರಿಗೆ ಕಾಯಿ ತುರಿ ಸೇರಿಸ್ದಲೇ ಇದ್ರೇ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಕಾಯಿ ತುರಿ ಹಾಕ್ಬಿಟ್ಟು ಅದು ಸ್ವಲ್ಪ ಬೇರೆ ಥರ ಆಗುತ್ತೆ. ಸೊ ಇಷ್ಟೇ ನೋಡಿ, ರೆಡಿ ಆಯಿತು. ಯಾರು ಬರ್ತಾರೆ? ಯಾರು ಬರ್ತಾರೆ? ಅದಕ್ಕೆ ಹ್ಯಾಪಿನಾ? ನೀನು ಹ್ಯಾಪಿನಾ? ಯಾಕೆ ಹ್ಯಾಪಿ? ಯಾಕೆ ಹ್ಯಾಪಿ? ತಾತ ಬರ್ತಿದ್ದಾರೆ ಅಂತ. ಹ್ಯಾಪಿ ಹ್ಯಾಪಿ ಅವ್ರು ನಮ್ಗೆಲ್ಲ ಕೊಡ್ತಾರೆ, ಅದಕ್ಕೆ ಕೊಡ್ಸಕ್ಕೆ ಬರ್ತಾರೆ ಅಂತ ಹ್ಯಾಪಿನಾ? ಇಲ್ಲ, ಅವ್ರ ಜೊತೆ ಆಟ ಆಡ್ತೀವಿ, ಅದಕ್ಕೆ. ನೀನು ಆಟ ಮಾಡ್ಕೊಂಡಿದ್ದೆ? ಸೊ ಅಪ್ಪ ಬೆಣ್ಣೆ ತಗೊಬಂದಿದ್ದಾರೆ. ನಮ್ಮ ಮನೇಲಿ ಯಾವಾಗಲೂ ನಾನು ಇಲ್ಲಿ ತಗೊಳ್ಳೋದೇ ಇಲ್ಲ, ಮೈಸೂರಲ್ಲಿ ಬೆಣ್ಣೆ. ಅಪ್ಪ ಯಾವಾಗಲೂ ಅಲ್ಲಿ ಹಳ್ಳಿಯಿಂದನೇ ತಗೊಬರ್ತಾರೆ, ಫ್ರೆಶ್ಶಾಗಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಲೂ ಅಪ್ಪನೇ ಬೆಣ್ಣೆ ತರೋದ್ರಿಂದ ತುಪ್ಪ ಮಾಡಿ ಇಟ್ಕೋತೀನಿ. ಇದು ನನ್ನ ಫೇವ್ರೆಟ್ಟು, ಹುರುಳಿಕಾಳು ಹಪ್ಪಳ. ಇಲ್ಲೂ ಸಿಗುತ್ತೆ, ಬಟ್ ಆದರೂ ನಮ್ಮ ತುಮಕೂರಲ್ಲಿ ಸಿಗೋ ಅಷ್ಟು ಟೇಸ್ಟ್ ಆಗಲಿ ಸ್ಪೈಸ್ ಆಗಲಿ ಇರೋದಿಲ್ಲ. ಹಾಗಾಗಿ ನನಗೆ ಯಾವಾಗ ಖಾಲಿ ಆಗುತ್ತಾಗ ಅಪ್ಪನ ತರಕ್ಕೆ ಹೇಳ್ತೀನಿ. ಸೊ ಅಪ್ಪ ಬೆಣ್ಣೆ, ಹಪ್ಪಳ ಮತ್ತು ಮಕ್ಳಿಗೆ ಸ್ವಲ್ಪ ಚಕ್ಲಿ ಈ ಥರ ತಗೊಬಂದಿದ್ದಾರೆ. ನಾನು ಬೇಕ್ರಿ ಐಟಮ್ಸ್ ತರೋದಕ್ಕೆ ಬಿಡೋದಿಲ್ಲ, ತರಬೇಡ ಅಂತ ಹೇಳ್ತೀನಿ. ಹಾಗಾಗಿ ಈ ಥರ ಐಟಮ್ಸ್ನ ತಗೊಬರ್ತಾರೆ. ಮೊಮ್ಮಕ್ಕಳಿಗೆ ಬರೀ ಕೈಯಲ್ಲಿ ಬರೋಕ್ಕಾಗೋದಿಲ್ಲ ಅಲ್ಲ. ಸೊ ಅಪ್ಪ ಬಂದಮೇಲೆ ಮುದ್ದೆ ಮಾಡೋಣ ಬಿಸಿಯಾಗಿ ಅಂತ ವೆಯ್ಟ್ ಮಾಡ್ತಿದ್ದೆ. ಅಪ್ಪ ಬಂದರು, ಇವಾಗ ಮುದ್ದೆಗೆ ಮಾಡ್ತಾಯಿದ್ದೀನಿ. ಸೊ ನಾನು ಬಾಣಲಿನಲ್ಲಿ ಬೇಗ ಮುದ್ದೆ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ನೀರು ಇಟ್ಬಿಟ್ಟು ನೀರು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಅನ್ನ ಹಾಕಿ ರಾಗಿ ಹಿಟ್ಟನ್ನು ಹಾಕಿ ವೆಯ್ಟ್ ಮಾಡಬೇಕು. ಸ್ವಲ್ಪ ಬಾಯ್ಲ್ ಹಾಕೋಕ್ಕೆ ಸ್ಟಾರ್ಟ್ ಆದಾಗ ಹಿಟ್ಟನ್ನು ಹಾಕ್ಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕು, ತೆಳು ಬೇಕು, ಹೊಂದಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡ್ದಂಗೆ. ಸೊ ತೇವದ ಕೈಯಲ್ಲಿ ಮುಟ್ಟಿದಾಗ ಮುದ್ದೆ ಕೈಗೆ ಅಂಟಬಾರ್ದು. ಆ ರೀತಿ ಆದರೆ ಮುದ್ದೆ ಆಗಿದೆ ಅಂತ ಅರ್ಥ. ಸೊ ನೋಡಿ, ಈಗ ನನಗೆ ಎಷ್ಟು ಕಟ್ತಾ ಇದ್ದೀನಿ, ಸ್ವಲ್ಪನೂ ಅಂಟ್ಕೋತಾ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಅದು ಹೊಂದಿಸ್ಬೇಕಾದ್ರೆ ಕೈ ಬಿಡ್ದಂಗೆ ಚೆನ್ನಾಗಿ ಹೊಂದಿಸ್ಬೇಕಷ್ಟೇ. ಸೊ ಮುದ್ದೆ ರೆಡಿ. ಬಿಸಿ ಇದ್ದಾಗಲೇ ಕಟ್ಟಬೇಕು, ಆವಾಗ ಚೆನ್ನಾಗಿರುತ್ತೆ. ಕೈ ಸುಡುತ್ತೆ, ಸ್ವಲ್ಪ ನೀರಲ್ಲಿ ತೇವ ಮಾಡ್ಕೊಂಡು ಕಟ್ಟಬೇಕು. ಸೊ ಮುದ್ದೆ ನನಗೂ ಅಪ್ಪಂಗೆ ಇಬ್ಬರಿಗೆ ಅಷ್ಟೇ, ಇವ್ರು ಯಾರೂ ತಿನ್ನೋದಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ಒಳ್ಳೆ ಬೆಣ್ಣೆ ಥರ ಇರುತ್ತೆ. ಸೊಪ್ಪಿನ ಸಾರಿಗೆ ಏನೇ ಆಗಲಿ ಮುದ್ದೆನೇ ಚೆಂದ. ಹಾಗಾಗಿ ನನಗೂ ಅಪ್ಪಂಗೆ ಮುದ್ದೆ ಮಾಡ್ಕೋತಾ ಇದ್ದೀನಿ. ಅಪ್ಪ ಮುದ್ದೆನೇ ತಿನ್ನೋದು, ಅನ್ನ ಅಷ್ಟು ತಿನ್ನೋದೇ ಇಲ್ಲ. ಹಾಗಾಗಿ ಮುದ್ದೆ ಇರಲೇಬೇಕು. ನೋಡಿ, ಗುಂಡು ಗುಂಡಾಗಿ ಸಾಫ್ಟಾಗಿ ಮುದ್ದೆ ನಮ್ಮದು ರೆಡಿ ಆಯಿತು. ಸೊ ಬನ್ನಿ ಊಟಕ್ಕೆ ಬಡಿಸೋಣ. ಸೊ ಮುದ್ದೆ, ಸುಟ್ಟಿ ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪಿನ ಬಸ್ಸಾರು. ನೋಡ್ತಾ ಇದ್ದೇನೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ತಿಳಿಸಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಊಟ ಮಾಡೋಣ.
ಮಕ್ಕಳು ಮುದ್ದೆ ತಿನ್ನಲ್ಲ ಬೇಡ ಅಂದಿದ್ರು, ಆದರೂ ಅಪ್ಪ ಫೋರ್ಸ್ ಮಾಡಿ ಚಿಕ್ಕವಳಿಗೆ ಮುದ್ದೆ ಹಾಕ್ಕೊಡ್ತಾ ಇದ್ದಾರೆ. ಇದು ನೋಡ್ತಿರೋ ಚಿಕ್ಕ ವಯಸ್ಸಲ್ಲಿ ನನಗೆ ಹಾಕ್ಕೊಡ್ತಿದ್ದೆ ನೆನಪಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.